ಓಕೆ. ಇನ್ನ ಧನರಾಜ್‌ಗೆ ಒಂದು ಸೂಪರ್ ಪವರ್ ಇರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ಉತ್ತಮ ಕೊಡ್ಬೇಕು ನೀವು ಅಂತ ಹಾ, ಹೇಳ್ಬಿಟ್ಟು. ಹಾ, ಹಾ. ಆಗ ಅವರು ನಿಮ್ಮ ಹೆಸರು ತಗೊಂತಾರೆ. ಹ್ಮ್. ಅಂಡ್ ಅವತ್ತು ನೀವು ಅದನ್ನ ನಿಮ್ ತಾಯಿಗೆ ಡೆಡಿಕೇಟ್ Dedicate ಮಾಡ್ತೀರಿ. ನಿಮ್ಗೆ ಏನ್ ಅನ್ಸತ್ತೆ ಧನರಾಜ್ ಡಿಸಿಷನ್‌ಗಳ ಬಗ್ಗೆ ಏನ್ ಅನ್ಸತ್ತೆ? ಇಲ್ಲ, ಅವರು ಹ್ಮ್. ತುಂಬಾ ಪ್ರಾಮಾಣಿಕವಾಗಿ ಅವ್ರ ಡಿಸಿಷನ್ ತಗೊಂತಾರೆ. ಫಸ್ಟ್ ಫ್ಯೂ ವೀಕ್ಸ್ ನಮ್ ಎಲ್ರಿಗೂ ಮನೆಯವರಲ್ಲಿ ಇರೋರ್ಗೆಲ್ರಿಗೂ ಅನ್ನಿಸ್ತಾ ಇತ್ತು ಅವರು ತುಂಬಾ ಕನ್ಫ್ಯೂಸ್ಡ್ ವ್ಯಕ್ತಿ. ಅವ್ರು ಹೇಳುವಂತ ಮಾತುಗಳು ಅವರು ತುಂಬಾ ಕನ್ಫ್ಯೂಷನ್ ಅಲ್ಲೇ ಅವರು ಹೇಳ್ತಾರೆ. ಆ ತರದೆಲ್ಲ ಒಪಿನಿಯನ್ಸ್ ಇತ್ತು. ಬಟ್ ಆಮೇಲೆ ಗೊತ್ತಾಗುತ್ತೆ ಅವ್ರು ವ್ಯಕ್ತಪಡಿಸುವಂತ ರೀತಿ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಅವ್ರು ಹೇಳುವಂತ ಪಾಯಿಂಟ್ಸ್ ಇದೆಯಲ್ಲ, ತುಂಬಾ ಪ್ರಾಮಾಣಿಕತೆ ಇರುತ್ತೆ ಅದ್ರಲ್ಲಿ. ತುಂಬಾ ಆನೆಸ್ಟ್ ಆಗಿ ಅವರು ಒಪಿನಿಯನ್ಸ್ ನ ಶೇರ್ ಮಾಡ್ತಾರೆ. ಅಂಡ್ ರೀಸೆಂಟ್ ಆಗೂ ಅವ್ರಿಗೆ ಉತ್ತಮ ಸಿಕ್ತು ಫಾರ್ ದ ಸೇಮ್ ರೀಸನ್. ಹೌದು. ತುಂಬಾ ಕಿಚ್ಚನ ವೇಟೇಜ್ ಚಪ್ಪಾಳೆ ಕೂಡ ಸಿಕ್ತು. ಕಿಚ್ಚನ ಚಪ್ಪಾಳೆ ಕೂಡ ಸಿಗುತ್ತೆ ಆ ಒಂದು ರೀಸನ್ಗೆ. ತುಂಬಾ ಪ್ರಾಮಾಣಿಕವಾಗಿ ಮಾತಾಡಿದ್ರು ಅಂತ. ಐ ಥಿಂಕ್ ನಾನು ಉತ್ತಮ ತಗೊಂಡಿದ್ದು ಅವರ ರೀಸನಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ನನ್ಗೂ ಅನ್ನಿಸ್ತು, ಇಲ್ಲಪ್ಪ ನಾನು ಅವತ್ತು ಓಡಾಡ್ದೆ, ಟಾಸ್ಕ್ ರದ್ದಾಗೋ ಟೈಮ್ ಅದಕ್ಕಿಂತ ಮುಂಚೆ ನಾನು ಹೋಗಿ ಎಲ್ಲರ ಹತ್ರನೂ ಮಾತಾಡ್ತೀನಿ. ಯುವರಾಣಿ ಹತ್ರನೂ ಹೋಗಿ ಮಾತಾಡ್ತೀನಿ, ಮಹಾರಾಜನ ಹತ್ರನೂ ಹೋಗಿ ಮಾತಾಡ್ತೀನಿ. ಐ ಟ್ರೈ ಟು ರೀಡ್ ದ ಪಾಯಿಂಟ್ಸ್. ಅಂಡ್ ರದ್ದಾಗಕ್ಕೂ ಮುಂಚೆ ನಾನು ಹೋಗಿ ಹೇಳ್ತೀನಿ, ರದ್ದಾಗುತ್ತೆ ಇದು, ಹಿಂಗೆ ಮಾಡಬೇಡಿ, ದಯವಿಟ್ಟು ಏನಾದ್ರು ಒಂದು ಸ್ಕೋರ್ ಹಾಕಿ, ಪರವಾಗಿಲ್ಲ ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡ್ಕೊಳ್ಳೋಣ, ಸಮಥಿಂಗ್ ಲೈಕ್ ದಟ್. ಐ ಥಾಟ್ ಅದೊಂದು ರೀಸನ್ ಕೊಟ್ಟಿದ್ದು ನನ್ಗೆ ಇಷ್ಟ ಆಯ್ತು.